ನಮಸ್ತೆ ಎಲ್ಲರಿಗೂ ನಮ್ಮ ಪಾಸ್ಪೋರ್ಟ್ ಎಕ್ಸ್ಪರ್ಟ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಡ್ರ್ಯಾಗ್ ಮೀಟ್ ಬಂದಿದ್ದೀವಿ. ಇದೆಲ್ಲಿ ನಡೀತಿದೆ ಅಂದರೆ ತನಿಜ ಏರೋಸ್ಪೇಸಲ್ಲಿ ನಡೀತಿದೆ ಹೊಸೂರು ಹತ್ರ. ಇದ್ರ ಬಗ್ಗೆ ನಾನು ಹೇಳ್ತೀನಿ ಹೋಗ್ತಾ. ಸೊ ಡ್ರ್ಯಾಗ್ ಮೀಟ್ ಅಂತಂದರೆ ಎಲ್ಲ ಥರ ಮಾಡಿಫಿಕೇಷನ್ ಕಾರ್ಸ್ ಬರುತ್ತೆ. ರನ್ವೇ ಇರುತ್ತೆ, ರನ್ವೇನಲ್ಲಿ ರೇಸ್ ಬಿಟ್ಟು ಸ್ಟೆಚ್ ಮಾಡ್ತಾರೆ, ಅದೇ ಡ್ರ್ಯಾಗ್ ಮೀಟು. ನಿಮಗೆ ಒಂದು ಇಲ್ಲಿ ಬಂದಿರೋ ಕಾರ್ಸ್ ಹೆಂಗೆ ಅಂದರೆ ಈ ಸ್ಟಾಕ್ ಇಂಜಿನ್ ಇರುತ್ತಲ್ಲ ಕಂಪ್ನಿಯಿಂದ ಏನು ಬಂದಿರೋತ್ತಲ್ವ, ಅದನ್ನು ಎಷ್ಟಾಗುತ್ತೋ ಅಷ್ಟು ಪೀಕ್ ಪರ್ಫಾರ್ಮೆನ್ಸ್ ತಗೊಂಡೋಗ್ತಾರೆ. ಆಮೇಲೆ ಅದು ಸ್ಟೇಜ್ ವೈಸ್ನೆಲ್ಲ ಒಂಥರ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಥರ ಎಲ್ಲ ಟ್ಯೂನಿಂಗ್ ಮಾಡಿಸಿ ತೊಗೊಬಂದಿರ್ತಾರೆ. ಇದೆಲ್ಲ ಇನ್ನು ನಮ್ಮ ಹಿಂದೆನೇ ಕಾಣಿಸ್ತಾ ಇರೋದು ಟ್ರ್ಯಾಕ್. ಅದು ಟ್ರ್ಯಾಕ್ ಹತ್ರಕ್ಕೆ ಹೋಗ್ತಾ ಇದೀವಿ ನಾವು ಇವಾಗ. ಟಿಕೆಟ್ ಎಲ್ಲ ತೊಗೊಂಡಿದೆ. ಇದು ಪರ್ ರೇಟ್ 700 ಆಗುತ್ತೆ. ಈ ಥರ ಒಂದು ಬ್ಯಾಂಡ್ ಕೊಡ್ತಾರೆ. ಈ ಥರ ಬ್ಯಾಂಡ್ ತೊಗೊಂಡೆಲ್ಲ ಹೋಗ್ತಾ ಇದೀವಿ. ಸೊ ಅದಿದ್ರೇ ನಿಮಗೆ ಒಳಗಡೆ ನೋಡೋದಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲ ಅಂದರೆ ತುಂಬ ಟೈಟ್ ಇದೆ ಸೆಕ್ಯೂರಿಟಿ. ಸೊ ನಿಮಗೆ ಕಾರ್ ತಂದ್ರೂ ಸೇಮ್ ಇರುತ್ತೆ. ಟಿಕೆಟ್ ತೊಗೊಬಂದು ಒಳಗಡೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಫ್ರೀಯಾಗಂತೂ ಬರೋಕ್ಕಾಗಲ್ಲ ಇದೆ. ಹೌದು, ಯಾಕಂದರೆ ಇದು ಏರೋಸ್ಪೇಸ್ ಅಲ್ವಾ, ತುಂಬ ಟೈಟ್ ಸೆಕ್ಯೂರಿಟಿ ಇದು ಇರುತ್ತೆ. ತಿಂಗಳಿಗೆ 1 ಸತಿ 2 ಸತಿ ನಡೀತಾ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಈ ಥರ ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀವಿ. ಸೊ ನೀವು ಬಂದು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ವೆಲ್ಕಮ್ ಟು ರೂಮ್ ಡ್ರ್ಯಾಗ್ ಮೀಟ್. ಇನ್ನೊಂದು ಡ್ಯೂಕ್ 390 ನೋಡೋಕೆ ಬಂದಿದ್ದೀವಿ ಇಲ್ಲಿ. ಇವರೇ ಅದ್ರ ಓನರು. ಗಾಡಿ ಬಗ್ಗೆ ಸ್ವಲ್ಪ ಹೇಳಿ. KTM 390 BS3 ಇದು. ಹಾಂ, ಈಗ 3 ವರ್ಷದಿಂದ ಓಡ್ತಾ ಇರೋದು. ಅಪ್ ಟು 500 ಗಾಡಿ ಕಂಪ್ಲೀಟ್ಲಿ ಮಾಡಿಫೈಡ್ ಅಲ್ವಾ? ವಿತ್ ಫ್ರೇಮ್ ಎಲ್ಲ ಚೇಂಜ್ ಮಾಡಿದ್ದೀರಾ? ಇಲ್ಲ, ಸ್ಟಾಕ್ ಫ್ರೇಮು, ಹಾಂ ಹಾಂ, ಸ್ಟಾಕ್ ಇಂಜಿನ್ನು, ಹಾಂ. ಆಮೇಲೆ ಓಪನ್ CC, ಮತ್ತೆ ಬ್ರೇಕ್ಸ್ ಎಲ್ಲ ಚೇಂಜ್ ಮಾಡಿದ್ದೀರಲ್ವಾ? ಮುಂದೆ ಬ್ರೇಕ್, ಬ್ರಂಬೋ ಬ್ರೇಕ್, ಡಿಸ್ಕಿಟ್ಟು, ಇನ್ನರು ಎಲ್ಲ ಎಷ್ಟು ಅವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಬ್ರೋ ಇದು? ಬರುತ್ತೆ ಒಂದು 51 ಅವರ್ಸ್. ಇದು ಟ್ಯೂನ್ ಆದ್ಮೇಲೆ, ಟ್ಯೂನಿಂಗ್ ಆದ್ಮೇಲೆ. ಓಕೆ ಬ್ರೋ, ಥ್ಯಾಂಕ್ ಯು. ನಾವು ಹೊಸ BMW XM ಇದೆ ನೋಡಿ. ಇಂಟೀರಿಯರ್ಸ್ ಅಲ್ಲ ಚೆನ್ನಾಗಿದೆಲ್ಲ. ನೋಡಿ ಗ್ಯಾಪ್ ಎಲ್ಲ ಇದೆ.